ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಕಾಳಗ ಜೋರಾಗಿದ್ದು ವಿದೇಶಕ್ಕೆ 11 ಕೈ ಶಾಸಕರ ಪಡೆ ಹಾರಿದೆ. ಕೆಎನಿಂದ ಫ್ಲೈಟ್ನಿಂದ ಎಂಎಲ್ಎ ಹಾಗೆ ಎಂಎಲ್ಸಿಗಳು ಹಾರಿ ಹೋಗಿದ್ದಾರೆ. ಮಲೇಷಿಯನ್ ಏರ್ಲೈನ್ಸ್ನ ಫ್ಲೈಟ್ನಲ್ಲಿ ಶಾಸಕರು ಟೂರ್ ಮಾಡ್ತಿದ್ದಾರೆ. ಆಸೀಸ್ಗೆ ನೇರವಾಗಿ ವಿಮಾನ ಇಲ್ಲ, ಹಾಗಾಗಿ ಟ್ರಾನ್ಸಿಟ್ ಫ್ಲೈಟ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಿಂದ ಮಲೇಷ್ಯಾದ ಕೌಲಾಲಂಪುರಂಗೆ ತೆರಳುತ್ತಾರೆ. ಇಂದು ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಗೆ ಶಾಸಕರ ಟೀಮ್ ತೆರಳುತ್ತಾ ಇದೆ. ಕುರ್ಚಿ ಕಾಳಗ ತಾರಕಕ್ಕೇರಿದು ವಿದೇಶಕ್ಕೆ ಹಾರಿದ್ದಾರೆ 11 ಕೈ ಶಾಸಕರು. ಕೆಐಎನಿಂದ ಫ್ಲೈಟ್ ಏರಿದ್ದಾರೆ ಎಂಎಲ್ಎ ಹಾಗೆ ಎಂಎಲ್ಸಿಗಳು. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಪುಟ್ಟರಂಗ ಶೆಟ್ಟಿ ತೆರಳುತ್ತಾ ಇರುವಂತಹ ದೃಶ್ಯಗಳಿದು. ಚಾಮರಾಜನಗರದ ಶಾಸಕರು, ಈ 11 ಶಾಸಕರು ಕೂಡ ತಮ್ಮ ಸ್ವಂತ ಖರ್ಚಿನಿಂದಲೇ ತೆರಳುತ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಆಸೀಸ್ಗೆ ನೇರವಾಗಿ ಫ್ಲೈಟ್ ಇಲ್ಲದೆ ಇರೋದ್ರಿಂದ ಮಲೇಷ್ಯಾ ಏರ್ಲೈನ್ಸ್ನ ಫ್ಲೈಟ್ನಲ್ಲಿ ತೆರಳುತ್ತಿದ್ದಾರೆ. ಕೌಲಾಲಂಪುರಂಗೆ ತೆರಳುತ್ತಾರೆ. ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಗೆ ಶಾಸಕರ ಟೀಮ್ ತೆರಳುತ್ತಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ ಕೂಡ ಗಮನಿಸ್ತಾ ಇದ್ದೀವಿ. ಶಾಲ್ ಹಾಕಿ ಬೊಕ್ಕೆ ಕೊಟ್ಟು ಅವರ ಆಪ್ತೇಷ್ಟರು, ಅವರ ಅಭಿಮಾನಿಗಳು ಬೀಳ್ಕೊಡ್ತಾ ಇರುವಂತಹ ದೃಶ್ಯಗಳಿದು. ಆಸೀಸ್ ಪ್ರವಾಸಕ್ಕೆ ಇಲ್ಲಿ ಹೊರಟವರಲ್ಲಿ ಸಿಎಂ ಆಪ್ತರೇ ಹೆಚ್ಚಾಗಿದ್ದಾರೆ. ಬಿಎಂ ನಾಗರಾಜ್ ಸಿರುಗುಪ್ಪ ಶಾಸಕ ಅವರು ಕೂಡ ತೆರಳುತ್ತಾ ಇರುವಂತಹ ದೃಶ್ಯಗಳಿದು. ರಾಜಕೀಯ ಪ್ರವಾಸ ಅಲ್ಲ ಇದು, ಕೇವಲ ಖಾಸಗಿ ಟೂರ್ ಅಂತ ಶಾಸಕರು ಹೇಳ್ತಿದ್ದಾರೆ. ಆಸೀಸ್ ಪ್ರವಾಸಕ್ಕೆ ಹೊರಟವರಲ್ಲೇ ಸಿಎಂ ಆಪ್ತರೇ ಹೆಚ್ಚಿತು. ರಾಜಕೀಯ ಪ್ರವಾಸ ಅಲ್ಲ ಇದು, ಖಾಸಗಿ ಟೂರ್. ಮಾರ್ಚ್ 1ರವರೆಗೂ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೂರ್ ಮಾಡ್ತಿದ್ದಾರೆ ಶಾಸಕರು. ಸ್ಪಾನ್ಸರ್ಸ್ ಯಾರೋ ಗೊತ್ತಿಲ್ಲ ಅಂತ ಡಿಕೆ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಸೀನಿಯರ್ ಖರ್ಗೆ ಹೇಳಿದ್ದಾರೆ. ವಿದೇಶಕ್ಕೆ ಸಿಎಂನ ಆಪ್ತೇಷ್ಟರು ಇಲ್ಲಿ ತೆರಳುತ್ತಾ ಇರೋದ್ರಿಂದಾಗಿ ಇದು ರಾಜಕೀಯ ಪ್ರವಾಸ ಅಲ್ಲ, ಖಾಸಗಿ ಟೂರ್ ಅಂತ ಇಲ್ಲಿ ಶಾಸಕರುಗಳು ಹೇಳ್ತಿದ್ದಾರೆ. ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದ್ದೀವಿ, ಅದು ಗೊತ್ತಿಲ್ಲ. ನಾವು ನಮ್ಮ ಕುಟುಂಬ, ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತೆ ಬೇರೆ ಬೇರೆ ಪ್ರವಾಸಗಳಿಗೆ ನೋಡ್ಲಿಕ್ಕೋಸ್ಕರ ಆ ರೀತಿ ಹೋಗ್ತಾ ಇದ್ದೀವಿ. ಇಲಾಖೆದಲ್ಲ, ನಮ್ಮ ಖಾಸಗಿ ಪ್ರವಾಸ ಇದೆ. ಬಜೆಟ್ ಸಂದರ್ಭದಲ್ಲಿ ಇಷ್ಟು 20ಕ್ಕೂ ಹೆಚ್ಚು ಜನ ಶಾಸಕರು ಒಂದೇ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದು ಫಿಕ್ಸ್ ಆಗಿತ್ತು, ಇವಾಗ ಹೋಗ್ತಾರೆ? ಇಲ್ಲಪ್ಪ, ನಾವು ಬೆಳಗಾವಿ ಅಧಿವೇಶನದಲ್ಲೇ ಒಂದು ಪ್ರವಾಸ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಇದು ಈ ಸಲ ಈ ಥರ ಹೊಸ್ತಾಗಿ ಸುದ್ದಿ ಆಗಿದೆ ಅಷ್ಟೇ. ನಾವು ಕುಟುಂಬ ಸಮೇತ ಯಾವಾಗಲೂ ವರ್ಷಕ್ಕೊಂದ್ಸಲಿ ಹೋಗ್ತಾನೆ ಇರ್ತೀವಿ. ನನಗೇನಿದೇನು ಹೊಸ್ತೇನಲ್ಲ. ಇಲ್ಲ, ನನಗೆ ಇದು ನಮ್ಮ ಖಾಸಗಿ ಪ್ರವಾಸ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್ ಅಂತ ಹೇಳಿದ್ವಿ. ಅರೆ, ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಬರಕ್ಕೆ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೇ ಮಾಡಿತ್ತಿದ್ದು. ಇದು ಯಾವುದು ರಾಜಕ್ಕೂ ಇದಕ್ಕೂ ತಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ಲಾಸ್ಟ್ ಮಸ್ಕಟ್ಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೇರಿಕಕ್ಕೆ ಹೋಗಿದ್ವಿ.